ಇನ್ನು ಸಚಿವ ಸಂಪುಟದಲ್ಲಿ ಮಹಿಳಾ ಶಾಸಕರಿಗೆ ಸ್ಥಾನ ಸಿಕ್ಕಿಲ್ಲ. ಈ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ. ಕೊನೆ ಕ್ಷಣದಲ್ಲಿ ಗಾಯತ್ರಿ ಅವರ ಹೆಸರು ಕೈಬಿಟ್ಟಿರೋದು ಪರ ವಿರೋಧದ ಚರ್ಚೆಗೆ ನಾಂದಿ ಹಾಡಿದೆ. ಸದ್ಯ ಖಾಲಿ ಇರುವಂತಹ ಒಂದು ಹುದ್ದೆಗೆ ಶಾಸಕಿಯರ ಪೈಪೋಟಿ ಕೂಡ ಶುರುವಾಗಿದೆ. ಸಂಡೂರು ಶಾಸಕಿ ಡಿಕೆ ಅವರನ್ನ ಭೇಟಿಯಾಗಿ ಮನವಿ ಮಾಡಿದ್ರೆ ಇತ್ತ ನಯನ ಮೋಟಮ್ಮ ಹಾಗೂ ಉಮಾಶ್ರೀ ಕೂಡ ತಮಗೂ ಒಂದು ಅವಕಾಶ ಕೊಡಬೇಕು ಅಂತ ಎದುರು ನೋಡ್ತಾ ಇದ್ದಾರೆ. ನಾವು ಮಹಿಳಾ ಒಂದು ಇದರಲ್ಲಿ ಕೇಳಿದ್ದೀವಿ, ನಾವು ಕೂಡ ಆಕಾಂಕ್ಷಿ ಇದ್ದೀವಿ. ಈಗ ನಮಗೆ ಮೊದಲನೇ ಈ ಇದರಲ್ಲಿ ಆಗಲಿಲ್ಲ, ಅದಕ್ಕೆ ಈಗಾದರೂ ಅವಕಾಶ ಮಾಡಿಕೊಡ್ರಿ. ಯಾಕಂದರೆ ತುಕಾರಾಮ್ ಅವರು ಪಕ್ಷಕ್ಕೆ ಮಾಡಿದಂಥ ತ್ಯಾಗ ಮತ್ತು ಅವರ ಪಕ್ಷಕ್ಕೆ ನಿಷ್ಠೆ ಇರತಕ್ಕಂಥದ್ದು, ರಾಜಕೀಯ ಹಿನ್ನೆಲೆ, ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಅದೆಲ್ಲ ಮುಂದಿಟ್ಕೊಂಡು ನಾನು ಕೇಳಲಿಕ್ಕೆ ನನಗೆ ಅರ್ಹತೆ ಇತ್ತು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಆ ನಿಟ್ಟಿನಲ್ಲಿ ನಾನು ಒಂದು ಪ್ರಯತ್ನ ಖಂಡಿತ ಮಾಡಿದ್ದೆ. ಇನ್ನು ಪ್ರಯತ್ನಕ್ಕೆ ಪ್ರತಿಫಲ ಇಲ್ಲಿವರೆಗೂ ಸಿಕ್ಕಿಲ್ಲ. ನಾನು ಆಕಾಂಕ್ಷಿ ಆಗಿದ್ದಿದ್ದು ನಿಜ. ಈಗ ಉಪಸಭಾಪತಿಗೆ ಅವಕಾಶ ಕೊಟ್ಟಿರೋದು ನಿಜ. ಇವೆರಡರ ಮಧ್ಯೆ ಮತ್ತೆ ಯಾವುದು ಅನ್ನೋದಕ್ಕೆ ಮತ್ತೆ ಕಾಯ್ತಾ ಇದ್ದೇನೆ. ಇನ್ನು ಬಿಜೆಪಿ ನಾಯಕರು ಮಹಿಳೆಯರಿಗೆ ಸ್ಥಾನಮಾನ ಸಿಗದೇ ಇರೋದ್ರ ಬಗ್ಗೆ ಲೇವಡಿ ಮಾಡಿದ್ರು. ಮಹಿಳಾ ವಿರೋಧಿ ಸಂಪುಟ ಇದು ಅಂತ ಪಟ್ಟ ಕಟ್ಟಿದ್ದಾರೆ. ಭ್ರಷ್ಟಾಚಾರಿಗಳು, ಬ್ಲ್ಯಾಕ್ ಮೇಲರ್ಸು, ಸ್ಕ್ಯಾಮ್ ಸ್ಟಾರ್ಸು, ಮಹಿಳಾ ವಿರೋಧಿ ಹಿಂದೆಂದೂ ಕಂಡಿರದಂಥ ಒಂದು ದೊಡ್ಡ ನಾಟಕದ ಕಂಪನಿಯಾಗಿ ಇವತ್ತು ನಿನ್ನೆ ಕ್ಯಾಬಿನೆಟ್ ರಚನೆ ಆಗಿದೆ. ಇವತ್ತು ಇಷ್ಟು ಇದಿದ್ರೂ ಕೂಡ ಒಂದು ಮಹಿಳೆಗೆ ಅವಕಾಶ ಕೊಡುವಂಥ ಯೋಗ್ಯತೆ ಇಲ್ಲದೆ ನೀವು ಮಹಿಳೆಯರ ನಾನು ಹೇಳ್ತೇನೆ, ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಮಹಿಳೆಯರು ತಾಯಂದ್ರ ಏನು ನಿಮ್ಮ ಗತಿ ಪರಿಸ್ಥಿತಿ, ಏನು ನಿಮ್ಮ ತೀರ್ಮಾನ? ಮೈ ಲಡ್ಕಿ ಹೂँ ಲಡ್ ಸಕ್ತಿ ಹೂँ ಅಂತ ಪ್ರಿಯಾಂಕಾ ಗಾಂಧಿ ಅವರು ಉದ್ದುದ್ದ ಭಾಷಣ ಮಾಡಿದ್ರು. ಅಪ್ನಾ ಕಾಂಗ್ರೆಸ್ ಕ್ಯಾಬಿನೆಟ್ ಮೇ ಲಡ್ಕಿ ಕಹಾ ಹೈ, ಇದಕ್ಕೆ ಉತ್ತರ ಇಲ್ಲ. ಇನ್ನು ಕಾಂಗ್ರೆಸ್ ನಾಯಕರು ಬಿಜೆಪಿ ಅವರಿಂದ ಪಾಠ ಕಲಿಯುವ ಅಗತ್ಯ ಇಲ್ಲ ಅಂತ ಈಗ ಕಾಂಗ್ರೆಸ್ನ ನಾಯಕರುಗಳು ಕೂಡ ಇದಕ್ಕೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಈಗ ಲೋಕಸಭಾ ಸ್ಪೀಕರ್ ಮಾಡಿದ್ದು ಮಹಿಳೆಯರಿಗೆ ನಾವು, ಪ್ರಧಾನಮಂತ್ರಿಗಳು ಮಾಡಿದ್ದು ನಾವು, ರಾಷ್ಟ್ರಪತಿಗಳು ಮಾಡಿದ್ದು ನಾವು, ನಮ್ಮ ಪಕ್ಷದ ಅಧ್ಯಕ್ಷರ ಮಹಿಳೆಯರಾಗಿದ್ದು ಮಾಡಿಸಿದ್ದು ನಮ್ಮ ಪಕ್ಷದಲ್ಲೇ. ಇವ್ರ ಹತ್ರ ಏನು ಕಲಿಯೋದಿದೆ ಮಹಿಳೆ ಮೀಸಲಾತಿ ಬಗ್ಗೆ? ಏನಪ್ಪ ನನಗೇನು ಅರ್ಥವಾಗೋದಿಲ್ಲ ಇದು. ಅಲ್ಲ, ಮಹಿಳೆಯರಿಗೆ ಒಂದು ಪ್ರಾತಿನಿಧ್ಯ ಕೊಡದೇನೆ ಅದನ್ನು ಪೆಂಡಿಂಗ್ ಇಟ್ಕೊಂಡು ಇವರು ಕ್ಯಾಬಿನೆಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ಯಾರು ಒಪ್ಪುವಂಥ ಕಾಂಪೋಸಿಷನ್ ಅಲ್ಲ. ಮಹಿಳಾ ಸಚಿವರಿಲ್ಲದ್ರೆ ಸಂಪೂರ್ಣ ಪೂರ್ಣ ಪ್ರಮಾಣದಲ್ಲಿ ವಿಸ್ತರಣೆ ಆಗಿದೆ. ಇಲ್ಲ ಆ ವಿಚಾರದಲ್ಲಿ ನಮ್ಮ ಪಕ್ಷ ಯಾವ ಸಮಯದಲ್ಲಿ ಏನು ತೀರ್ಮಾನ ತಗೊಳ್ತದೆ. ಆ ಮಹಿಳೆಯರಿಗೆ ಏನಾದ್ರು ಗೌರವಿಸಿರ್ತಕ್ಕಂಥ ಪಕ್ಷ ಏನಾದ್ರು ರಾಷ್ಟ್ರದಲ್ಲಿದ್ರೆ ಅದು ಕಾಂಗ್ರೆಸ್ಸೇ. ನಾವೇ ಮುನ್ನುಡಿ ಬರೆದಿರೋರು. ಇನ್ನು ಗೃಹಲಕ್ಷ್ಮಿ ಹಣ ತಿಂದವರಿಗೆ ಯಾಕೆ ಮಂತ್ರಿ ಮಾಡಿಲ್ಲ, ಪಾಪ ಅವ್ರಿಗೂ ಮಂತ್ರಿ ಮಾಡಿಬಿಡಿ ಅಂತ ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ವ್ಯಂಗ್ಯವಾಗಿದ್ದಾರೆ. ಅಲ್ಲ, ಗೃಹಲಕ್ಷ್ಮಿ ಹಣ ತಿಂದವರಿಗೆ ಯಾಕೆ ಬಿಟ್ಟಿದ್ದೀರಿ? ಪಾಪ ಅವರಿಗೆ ಒಂದು ಮಾಡಿಬಿಡಿ. ಗೃಹಲಕ್ಷ್ಮಿ ಹಣ ತಿಂದವರಿಗೆ ಅವ್ರಿಗೆ ಯಾಕೆ ಬಿಟ್ಟಿದ್ದೀರಿ? 7,000 ಕೋಟಿ ನಾವು ಎರಡು ಸದನದಲ್ಲಿ ಎಲ್ಲೋಯ್ತು ಹಣ ಅಂತ ಕೇಳಿದ್ವಿ. ಇವತ್ತಿನವರೆಗೂ ಲೆಕ್ಕ ಕೊಟ್ಟಿಲ್ಲ. ಲೆಕ್ಕ ಕೊಡ್ದಲೇ ಹಾಗೆ ಕಳಿಸ್ಬಿಟ್ರಿ ನೀವು. ಅಲ್ಲ, ಗೃಹಲಕ್ಷ್ಮಿ ಹಣ ತಿಂದವರಿಗೆ ಯಾಕೆ ಬಿಟ್ಟಿದ್ದೀರಿ? ಪಾಪ ಅವರಿಗೆ ಒಂದು ಮಾಡಿಬಿಡಿ. ಗೃಹಲಕ್ಷ್ಮಿ ಹಣ ತಿಂದವರಿಗೆ ಅವ್ರಿಗೆ ಯಾಕೆ ಬಿಟ್ಟಿದ್ದೀರಿ? 7,000 ಕೋಟಿ ನಾವು ಎರಡು ಸದನದಲ್ಲಿ ಎಲ್ಲೋಯ್ತು ಹಣ ಅಂತ ಕೇಳಿದ್ವಿ. ಇವತ್ತಿನವರೆಗೂ ಲೆಕ್ಕ ಕೊಟ್ಟಿಲ್ಲ. ಲೆಕ್ಕ ಕೊಡ್ದಲೇ ಹಾಗೆ ಕಳಿಸ್ಬಿಟ್ರಿ ನೀವು. ಅಲ್ಲ.